ನೆತ್ತಿಗೇರಿದ ಸರ್ಕಾರಿ ಅಧಿಕಾರದ ಅಮಲು ನಗರಸಭೆ ಆಯುಕ್ತರಿಂದ ಬೀದಿ ವ್ಯಾಪಾರಿಗಳಿಗೆ ನಿಂದನೆ ಆಗೋಯ್ತಾ? ನಗರಸಭೆ ಆಯುಕ್ತ ಬೀದಿ ಬದಿ ವ್ಯಾಪಾರಿಗಳಿಗೆ ಬೈದಿದ್ದಾರೆ, ನಿಂದಿಸಿದ್ದಾರೆ. ಕುಡಿದ ಮತ್ತಿನಲ್ಲಿ ನಗರಸಭೆ ಪ್ರಭಾರ ಆಯುಕ್ತನ ಆಟಾಟೋಪವಂತೆ. ಸಾಗರ ನಗರಸಭೆ ಆಯುಕ್ತ ನಾಗಪ್ಪನವರ ಹಾದಿ ಬೀದಿ ರಂಪ ಇದು. ಬೀದಿ ವ್ಯಾಪಾರಿಗಳ ಮೇಲೆ ದರ್ಪ ತೋರಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಸಾಗರದ ರಾಣಿ ಚೆನ್ನಮ್ಮ ವೃತ್ತದ ಬಳಿ ರಾಜ್ಯೋತ್ಸವ ಕಾರ್ಯಕ್ರಮ ಆಯಿತು. ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ನಾಗಪ್ಪ ಅಂಗಡಿಯನ್ನ ತೆರವುಗೊಳಿಸೋದಕ್ಕೆ ಸೂಚನೆಯನ್ನ ಕೊಡ್ತಾರಂತೆ. ಆದರೆ ಅವಾಚ್ಯ ಶಬ್ದಗಳನ್ನ ಬಳಸಿ ಬೀದಿ ಬದಿ ವ್ಯಾಪಾರಿಗಳನ್ನ ನಿಂದಿಸಿದ್ರು ಅಂತ ಆರೋಪ ಇದೆ. ಕಳೆದ 20 ವರ್ಷಗಳಿಂದ ಸಾಗರ ನಗರಸಭೆಯ ಆಯುಕ್ತ, ನಗರಸಭೆ ಜೆಇ ಕೆಲಸಕ್ಕೆ ಸೇರಿದಂತಹ ನಾಗಪ್ಪ ನಂತರ ಎಇ, ಪ್ರಸ್ತುತ ಎಇಇ ಆಗಿದ್ದಾರೆ. ಕಳೆದ 7-8 ವರ್ಷಗಳಿಂದ ಪ್ರಭಾರ ಆಯುಕ್ತ ಹುದ್ದೆ ನಿರ್ವಹಿಸುತ್ತಿದ್ದಾರೆ. ಕಾಗೋಡು ತಿಮ್ಮಪ್ಪ, ಹರತಾಳು ಹಾಲಪ್ಪ, ಬೇಳೂರು ಗೋಪಾಲಕೃಷ್ಣ ಎಲ್ಲರ ಕೃಪಾ ಕಟಾಕ್ಷ ಇವರ ಮೇಲಿದೆಯಂತೆ. ನಗರಸಭೆಯ ಆಯುಕ್ತ ನಾಗಪ್ಪ ಕುಡಿದ ಮತ್ತಿನಲ್ಲಿ ಬಂದು ತೊದಲು ನುಡಿಯಲ್ಲಿ ಅಸಹ್ಯಕರ ಬೈಗುಳವನ್ನ ಬೈದಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಮೇಲೆ ವ್ಯಾಪಾರಸ್ಥ ಮಹದೇವಪ್ಪ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ತೋರಿದ್ದಾರಂತೆ. ನೀವೆಲ್ಲರೂ ಬರ್ತಿರ್ತಾರೆ ನನ್ನ ಜೊತೆಗೆ. ನಾನು ಹೇಳಿ ಹೋದ್ರೆ ಅಡ್ಡಿಲ್ಲ, ನೀವು ಹೋದ್ರೆ ಅಡ್ಡಿಲ್ಲ. ನೀವು ನಮ್ಮ ಜೊತೆ ಆ ಕಡೆ ಹೋಗ್ರಿ. ನೀವಲ್ಲ, ನನಗೆ ನೀವಲ್ಲ, ಅವನೊಬ್ಬನೇ ನನಗೆ ವೈಯಕ್ತಿಕ ವ್ಯಕ್ತಿ. ನೀವು ಯಾಕೆ ಮಾಡ್ರಿ? ನಮ್ಮ ಹತ್ತಿರ ಬಂದ ಸರ್, ಅವನು ಬೇರೆ ಯಾರಲ್ಲ ಅಲ್ರಿ. ನಾಳೆ ಬರ್ರಿ, ಸೋಮವಾರ ಬರ್ತೀನಿ, ಕರ್ಸ್ತೀನಿ ನಾನು. ಕಾರ್ಮಿಕರು ಕರ್ಸ್ತೀನಿ. ಆಯ್ತು ನೋಡ್ರಿ, ಯಾರನ್ನ ನಿಮ್ಮನ್ನೆಲ್ಲ ಕುಕ್ಕೆ ಕೈ ಹಾಕ್ತೀನಿ. ಯಾರು ಹೇಳುವ? ನೀವೇನಾದ್ರು ನಗರಸಭೆಗೆ ಬಂದರೆ ನಾವು ನನ್ನ ಮುಖಂಡ್ರ ಪ್ರದೀಪ ಕುತ್ತಿಗೆ ಕೈ ಹಾಕಿ ಆಫೀಸಿಂದ ಎಲ್ಲರೂ ಅವನವನು ಬಾಯಿರೋಗಿ ಯಾವನು ಬರ್ತಾನೆ ಬಿಡಲ್ಲ, ಅವನು ಯಾರನ್ನೂ ಬಿಡಲ್ಲ ನಾನು. ಅಲ್ರಿ ಒಂದು ಒಳ್ಳೆ ಕಾರ್ಯಕ್ರಮ, ಕಳೆದ ಚೆನ್ನಾಗಿ ಕಾರ್ಯಕ್ರಮ. ಆ ಕಡೆ ಹೋಗಿ ನೀವು ಮಾತಾಡಿಲ್ಲ, ಬಂದ್ ಮಾಡಿಕೆ ಅಂಗಡಿ ಅಂತ ಹೇಳಿದ್ದೀನಿ ನಾನು. ಬೇಡ್ರಿ, ಆ ಕಡೆ ಹೋಗ್ರಿ. ಬಂದ್ ಮಾಡಕ್ಕೆ ಅವನೇ ಅವನ್ರಿ, ನನ್ನ ಜಾಗದ ಮೇಲೆ ಸರ್ಕಾರಿ ಜಾಗದಲ್ಲಿ ಬಂದ್ ಮಾಡಕ್ಕೆ ಅವನೇ. ಜಾಗನೇ ಸರ್, ಇಲ್ಲ ಅಂತ ನಾನು ಹೇಳಿಲ್ಲ. ಸರ್ಕಾರಿ ಜಾಗನೇ ಇರೋದು, ಬೇರೆ ಯಾರಲ್ಲ. ಫುಟ್ಪಾತ್ ಅಲ್ಲಿ ಇರೋ ಪೂರಿ ಸರ್ಕಾರಿ ಜಾಗನೇ, ಸರ್ಕಾರಿ ಜಾಗನೇ, ಬೇರೆ ಯಾರಿಲ್ಲ. ನಾನು ಈಗಲೇ ತಗೊಳಕ್ಕೆ ಚೆನ್ನಮ್ಮ ಸರ್ಕಲ್ ಮಾತ್ರ ಗಾಡಿ ನಾನು ಮುಲಾಜ್ ಅಂತ ಇಡೀ ಚೆನ್ನಮ್ಮ ಸರ್ಕಲ್ ಎಲ್ಲರೂ ಬರ್ರಿ. ಇಲ್ಲಿ ನಿಮ್ಗೆ ಏನು ಹಿಂಸೆ ಆಗುತ್ತೆ ಅಂತ ಸಂವಿಧಾನ ಇದೆ ರೀ. ಇದು ಬಡವನಿಗೆ ಸಂವಿಧಾನ, ಜಾತಿಗೆ ಸಂವಿಧಾನ ಇದೆ. ನೀವೆಲ್ಲರೂ ಬರ್ರಿ. ಈಗ ಒಂದು ಅಂಗಡಿ ಎತ್ಕೊಂಡು ಹೋಗಿ ಗಣಪತಿ ದೊಡ್ಡ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ರಾಜೇಶ್, ಏನಿದು ಪ್ರಭಾರ ಆಯುಕ್ತರ ಆಟಾಟೋಪ? ಜನಸಾಮಾನ್ಯರೇ ಇವರ ಮನೆ ಜೀತದಾಳುಗಳು ಅಂತ ಅನ್ಕೊಂಡಿದ್ದಾರಾ, ಹೇಗೆ? ಖಂಡಿತ ವೀಣಾ, ಈ ರೀತಿಯ ಒಂದು ಭಾವನೆ ಅವರಲ್ಲಿ ಇದೆ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ, ಪ್ರಭಾರ ಆಯುಕ್ತರಾಗಿ ಅವರು ಕಳೆದ 7-8 ವರ್ಷಗಳಿಂದ ಯಾವುದೇ ಅಧಿಕಾರಿ ಬಂದ್ರೂ ಕೂಡ 6 ತಿಂಗಳು 3 ತಿಂಗಳು ಅಲ್ಲಿ ಕೆಲಸ ಮಾಡಲ್ಲ, ವರ್ಷಗಟ್ಟಲೆ ಕೂಡ ಇರತಕ್ಕಂಥ ಪರಿಸ್ಥಿತಿ ಕೂಡ ಇಲ್ಲ. ಯಾಕಂದರೆ ಇವರು ಏನಾದ್ರು ಒಂದು ಕಿರಿಕ್ ತೆಗೆದು ಅವ್ರನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ. ಇವರೇ ಪ್ರಭಾರ ಆಯುಕ್ತರಾಗಿ ಅಲ್ಲಿ ಕೂತ್ಕೊಳ್ತಾರೆ. ಯಾಕಂದರೆ ಸಾಗರ ನಗರಸಭೆಗೆ ಜೆಇ ಆಗಿ ಬಂದಿರತಕ್ಕಂಥ ವ್ಯಕ್ತಿ ಇವತ್ತು ಎಇ ಆಗಿ ಇವತ್ತು ಪ್ರಭಾರ ಆಯುಕ್ತರಾಗಿ ಮುಂದುವರಿತಾನೆ ಇರ್ತಾರೆ. ಎಲ್ಲ ಅಧಿಕಾರಿಗಳ ಏನು ಹಿಡಿತ ಅವರಲ್ಲಿ ಇದೆ ಅಂತಲೇ ಹೇಳ್ಬೋದು. ಆಮೇಲೆ ರಾಜಕಾರಣಿಗಳು ಕೂಡ ಇವ್ರನ್ನ ಭಾಳ ಬೆಂಬಲಿಸ್ತಾರೆ. ಅವರು ಕಾಗೋಡು ತಿಮ್ಮಪ್ಪ
ತಿಮ್ಮಪ್ಪನವ್ರ ಅಧಿಕಾರಾವಧಿ ಇರ್ಬೋದು, ಹರ್ತಾಳ್ ಹಲಪ್ನವ್ರದ್ದು ಇರ್ಬೋದು, ಇವಾಗ ಬೇಳೂರು ಗೋಪಾಲಕೃಷ್ಣ ಅವರು ಎಲ್ಲರನ್ನೂ ಒಂದುಗೂಡಿಸಿ ಅಂದರೆ ಇವರು ಕೃಪಾ ಕಟಾಕ್ಷ ಪಡೆಯಲು ಇವರು ಯಶಸ್ವಿ ಆಗ್ತಾರೆ. ಅವ್ರು ಹೇಳಿದ್ದೇ ಆಟ ಟೋಪ. ಹಾಗಾಗಿಯೇ ಈ ಬೀದಿ ಬದಿ ವ್ಯಾಪಾರಿಗಳು ನವೆಂಬರ್ 1ನೇ ತಾರೀಕು ನಾವು ಕನ್ನಡ ರಾಜ್ಯೋತ್ಸವ ಆರಿಸ್ತೀವಿ ಅಂತೇಳಿ ಸಾಗರದ ಕೆಳದಿ ಚೆನ್ನಮ್ಮಾಜಿ ಸರ್ಕಲ್ ಏನಿದೆ ಆ ಸರ್ಕಲ್ನಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಆಯಿತು, ನಾವು ಅಂಗಡಿಗಳನ್ನೆಲ್ಲ ತಕೊಂಡು ಹೋಗ್ತೀವಿ, ನೀವು ರಾಜ್ಯೋತ್ಸವ ಆಚರಿಸಿ ಅಂತ ಹೇಳಿದಾಗಲೂ ಕೂಡ ಅಲ್ಲಿರ್ತಕ್ಕಂಥ ಕೆಲವರ ಲಾಭಿಗೋಸ್ಕರ ಅಲ್ಲಿ ನೀಲಕಂಠ ಅಂತ ಹೇಳಿ ಅಂಗವಿಕಲ ಒಬ್ಬ ವ್ಯಕ್ತಿ ಇದ್ದಾನೆ. ಆತ ಅಂಗಡಿ ಇಟ್ಕೊಂಡಿದ್ದ, ಮಂಡಕ್ಕಿ ವ್ಯಾಪಾರ ಮಾಡ್ತಿದ್ದ. ಆತನನ್ನು ಅಲ್ಲಿಂದ ತೆರವುಗೊಳಿಸಲೇಬೇಕು, ಅವನೊಂದು ಅಂಗಡಿ ತೆಗಿಬೇಕು ಅಂತ ಹೇಳಿ ಹಠಕ್ಕೆ ತೊಟ್ಟಿರ್ತಕ್ಕಂಥವ್ರು ಈ ರೀತಿಯ ಒಂದು ಆಟೋಟೋಪವನ್ನು ಮಾಡಿದರೆ ಕೆಟ್ಟದಾಗಿ ನಿಂದನೆ ಮಾಡ್ತಾರೆ, ಒಂದು ಬೈಗಳನ್ನ ಅಸಹ್ಯಕರವಾಗಿ ಮಾತಾಡ್ತಾರೆ. ಅಂದರೆ ನಾನು ಹೇಳೋದಿಷ್ಟೇ, ಈ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ದಯವಿಟ್ಟು ಸಾಗರದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಯಾಕಂದರೆ ಒಂದು ಅವರ ಇಲಾಖೆಯಲ್ಲಿ ಒಬ್ಬ ದಕ್ಷ ಅಧಿಕಾರಿಯನ್ನು ಸಾಗರಕ್ಕೆ ಆಯುಕ್ತರಾಗಿ ನೇಮಕ ಮಾಡುವ ಸಾಮರ್ಥ್ಯ ಸಚಿವರಿಗಿಲ್ವಾ? ಹೋಗಲಿ, ಶಾಸಕ ಬೇಳೂರು ಗೋಪಾಲಕೃಷ್ಣ ಆದರೂ ಈ ಮಧ್ಯದಲ್ಲಿ ತಾವೇ ಈ ಪ್ರಭಾರ ಆಯುಕ್ತರನ್ನಾಗಿ ಇವ್ರನ್ನ ಮುಂದುವರಿಸೋ ಅಗತ್ಯ ಏನಿದೆ? ಒಬ್ಬ ಅಧಿಕಾರಿಯನ್ನು ತಂದು ಹಾಕ್ಕೊಳ್ಳಿಕ್ಕಾಗಲ್ವಾ? ಯಾಕಂದರೆ AEE ಕೆಲಸ ಜೊತೆಗೆ ಈ ಕೆಲಸವನ್ನು ಮಾಡಿ ಅವರು ಬೇರೆ ರೀತಿ ಪಾಪ ತೊಂದರೆ ತಗೊಳ್ಳೋದು ಬೇಡ, ಸಾರ್ವಜನಿಕರ ಮೇಲೆ ಈ ರೀತಿ ಮಾತನಾಡೋದು ಬೇಡ. ಅದು ಕುಡಿದ ಆಮಲ್ನಲ್ಲಿ ಈ ರೀತಿ ಮಾತನಾಡೋದು, ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಕರ್ತವ್ಯವನ್ನು ಕುಡಿದು ನಿರ್ವಹಿಸೋದಿದೆಯಲ್ಲ, ಮದ್ಯಪಾನ ಮಾಡಿ, ಅದು ಕೂಡ ಒಳ್ಳೆಯದಲ್ಲ. ಹಾಗಾಗಿ ಅವರ ಆರೋಗ್ಯಕ್ಕೂ ತೊಂದರೆ. ಹಾಗಾಗಿ ಅಂಥ ಅಧಿಕಾರಿಗಳು ಸಾಗರ ನಗರಸಭೆಗೆ ಬೇಕಾ ಅಂತೇಳಿ ಶಾಸಕರು ಸಚಿವರು ಕೂಡ ಯೋಚನೆ ಮಾಡಬೇಕಾಗಿದೆ. ಹಾಗೆ ಬೀದಿ ಬದಿಗೆ ವ್ಯಾಪಾರಿಗಳ ಒಂದು ಅಂದರೆ ಅವ್ರಿಗೆ ಕೂಡ ರಕ್ಷಣಾ ಕಾಯ್ದೆ ಅಂತ ಹೇಳಿದೆ, 2014ರ ಕಾಯ್ದೆ, ಅವ್ರನ್ನ ರಕ್ಷಣೆ ಮಾಡಬೇಕು, ಅವರಿಗೆ ಮಾರಾಟದ ವ್ಯವಸ್ಥೆ ಮಾಡಬೇಕು, ಅವ್ರ ವಲಯಗಳನ್ನು ಗುರುತಿಸಬೇಕು ಅಂತ ಸಾಗರ ನಗರಸಭೆಯಲ್ಲಿ ಕಳೆದ 20 ವರ್ಷಗಳಿಂದ ಇದ್ದಾರೆ. ಇವರು AE ಆಗಿದ್ದಾರೆ, AEE ಆಗಿದ್ದಾರೆ, ಈಗ ಪ್ರಭಾರ ಆಯುಕ್ತರಾಗಿ ಕೂಡ ಆವಾಗ ಕೆಲಸ ಮಾಡ್ತಾನೆ ಇರ್ತಾರೆ. ಹಾಗಾದರೆ ಅವರಿಗೊಂದು ಸುರಕ್ಷಿತ ವಲಯಗಳನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಇವರು ಸೃಷ್ಟಿ ಮಾಡಿಕೊಟ್ಟಿದ್ದಾರಾ? ಅವ್ರಿಗೇನಾದ್ರು ವ್ಯವಸ್ಥೆ ಮಾಡಿದ್ದಾರಾ ಅಂತ ಹೇಳಿದರೆ ಏನೂ ಮಾಡಿಲ್ಲ. ಆದರೆ ತಮ್ಮ ಏನು ಅಧಿಕಾರದ ಅಮಲನ್ನು ನೆತ್ತಿಗೇರಿಸ್ಕೊಂಡು ಬೇಕಾಬಿಟ್ಟಿ ಮಾಡೋಂಥದ್ದು ನನ್ನ ಜಾಗ ಅಂತ ಹೇಳ್ತಾರೆ. ನನ್ನ ಜಾಗ ಅಂತ ಹೇಳಿದ ತಕ್ಷಣ ಜನ ಏನು ಅಂತ ಇಷ್ಟ ಇಲ್ಲ, ಇದು ಸರ್ಕಾರಿ ಜಾಗ ಅಂತ ಹೇಳ್ತಾರೆ. ಹೌದು, ಸರ್ಕಾರದ ಜಾಗವನ್ನು ಅಥವಾ ಸರ್ಕಾರಿ ಫುಟ್ಪಾತ್ಗಳಲ್ಲಿ ವ್ಯಾಪಾರ ಮಾಡುತ್ತಂಥವ್ರಿಗೆ ರಕ್ಷಣೆ ಕೊಡಬೇಕಾದ ಕೆಲಸವನ್ನು, ಅವರಿಗೆ ಒಂದು ಮಾರಾಟದ ವಲಯವನ್ನು ಗುರುತಿಸಬೇಕಾದ ಕೆಲಸವನ್ನು ಇದೇ ಆಯುಕ್ತರಾಗಿ, ಅವ್ರು ಪ್ರಭಾರ ಆಗಿರ್ಬೋದು ಅಥವಾ ಆಯುಕ್ತರಾಗಿರಲಿ, ಅವ್ರು ಮಾಡಬೇಕಾದ ಕೆಲಸ. ಆ ತಮ್ಮ ಕರ್ತವ್ಯವನ್ನು ಮರೆತು ಅವರು ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಅಸಹ್ಯಕರವಾಗಿ, ಅಸಭ್ಯವಾಗಿ ನಿಂದನೆ ಮಾಡೋಂಥದ್ದು, ಅವೆಚ್ಚವಾಗಿ ಬೈಯುವಂಥದ್ದು, ಅದು ಕುಡಿದ ಆಮಲ್ನಲ್ಲಿ ರೌಂಡ್ಸ್ ಮಾಡೋದು ರಾತ್ರಿ ಎಲ್ಲ, ಇದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೂ ಸರಿ ಬರೋದಿಲ್ಲ. ಹಾಗೆ ಸರ್ಕಾರಿ ಅಧಿಕಾರಿಗೆ ಈ ರೀತಿ ಕೆಲಸಗಳನ್ನು ಕೂಡ ಅವರು ಮಾಡಬಾರ್ದು. ಶಾಸಕ ಬೇಳೂರು ಗೋಪಾಲಕೃಷ್ಣ ತಮ್ಮ ಸಾಗರ ನಗರಸಭೆಗೆ ಒಬ್ಬ ಸಮರ್ಥ ಅಧಿಕಾರಿಯನ್ನ ಆದಷ್ಟು ಬೇಗ ಆಯುಕ್ತರನ್ನಾಗಿ ನೇಮಕ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲದೆ ಇದ್ರೆ ಈ ತರದ ಹದಗೆಟ್ಟ ವಾತಾವರಣದಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೆಲಸ ಮಾಡಲ್ಲ. ಈಗಾಗಲೇ ಅಲ್ಲಿ ಅಧ್ಯಕ್ಷ ಬಿಜೆಪಿಯವರು ಕೂಡ ಈ ಬಗ್ಗೆ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಕೂಡ ನಡೆದಿದೆ. ನಮಗಿಂತ ಆಯುಕ್ತರು ಬೇಡ ಅಂತ ಹೇಳಿ, ಆದ್ರೂ ಕೂಡ ಅವ್ರನ್ನೇ ಮುಂದುವರಿಸ್ತಾರೆ ಅಂತ ಹೇಳಿದ್ರೆ ಅದು ಯಾವ ಮಟ್ಟದ ಲಾಭಿ ಅಂತ ಹೇಳಿ ನೋಡ್ಬೇಕಾಗಿದೆ. ವೀಣಾ, ಎಸ್, ಥ್ಯಾಂಕ್ ಯು ರಾಜೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.